ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಬನ್ನಿ, ಇವತ್ತು ತುಂಬಾ ಈಸಿಯಾಗಿ ಬೇಗ ಆಗುವಂತ ಬದನೆಕಾಯಿ ಮತ್ತೆ ನುಗ್ಗೆಕಾಯಿ ಹಾಕಿ ಮಾಡುವಂತ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇಂದ ಬೇಗ ಆಗೋಗುತ್ತೆ. ತಿನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದು ಅನ್ನ, ಮುದ್ದೆ, ಚಪಾತಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇದು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಫಸ್ಟ್ ಒಂದು ದಪ್ಪ ತಳ ಇರೋ ಬಾಣಲಿ ಇಟ್ಕೊಳ್ಳಿ. ಯಾಕೆಂದ್ರೆ ಇದು ಸ್ವಲ್ಪ ನೀರು ಕಮ್ಮಿ ಹಾಕೋದ್ರಿಂದ ದಪ್ಪ ತಳ ಇದ್ರೆ ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ, ಇಲ್ಲಾಂದ್ರೆ ಸೀದೋಗುತ್ತೆ. ಈಗ ಒಂದು ಸ್ಪೂನ್ ಎಣ್ಣೆ, ಸ್ವಲ್ಪ ಜೀರಿಗೆ, ಕುಟ್ಟಿರುವಂಥ ಶುಂಠಿ, ಕುಟ್ಟಿರುವಂಥ ಬೆಳ್ಳುಳ್ಳಿ, ಒಂದು 2 ಕಡ್ಡಿ ಕರಿಬೇವು, ಇದಕ್ಕೆಲ್ಲ ಕುಟ್ಟಿರೋ ಅಂಥದ್ದೇ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಂಥ ಒಂದು ದೊಡ್ಡದಾಗಿರೋ ಈರುಳ್ಳಿ, ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿದ್ಮೇಲೆ ಈಗ ನಾವು ಸಣ್ಣಕ್ಕೆ ಕಟ್ ಮಾಡಿಟ್ಕೊಳ್ಳುವಂಥ ನುಗ್ಗೆಕಾಯಿ, ಎಳೆದಾಗಿರೋ ನುಗ್ಗೆಕಾಯಿ, ಇಲ್ಲಿ ಒಂದು 3 ನುಗ್ಗೆಕಾಯಿನ ತಗೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು 5 ನಿಮಿಷ ಪ್ಲೇಟು ಮುಚ್ಚಿಟ್ಟಿದ್ರೆ ಅದು ಸಾಫ್ಟ್ ಆಗುತ್ತೆ. ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ಕಟ್ ಮಾಡಿಟ್ಕೊಳ್ಳುವಂಥ ಬದನೆಕಾಯಿನ ಹಾಕಬೇಕಾಗುತ್ತೆ. ಈಗ ನೋಡಿ, ನಾನು ಪ್ಲೇಟ್ ಮುಚ್ಚಿಡ್ತಿದ್ದೀನಿ. ಒಂದು 5 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ನುಗ್ಗೆಕಾಯಿ ಅರ್ಧ ಬೆಂದೋಗಿರುತ್ತೆ. ಈಗ ನೋಡಿ, ಈಗ ನೋಡ್ಬೋದು ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿನ, ಈ ಥರ ಉದ್ದ ಉದ್ದ ಬದನೆಕಾಯಿನ ಹಾಕಬೇಕಾಗುತ್ತೆ. ಚೆನ್ನಾಗಿರುತ್ತೆ. ತುಂಬ ಸಣ್ಣ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಈ ರೀತಿ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಿ. ನೋಡಿ, ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ಮೇಲೆ ಒಂದು ಟೊಮೊಟೊನ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕಿ. ಈ ಟೊಮೊಟೊನು ಹಾಕಿದ್ರೆ ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು, ಸಣ್ಣದಾಗಿ ಕಟ್ ಮಾಡಬೇಡಿ. ಈಗ ರುಚಿಗೆ ತಕ್ಕಷ್ಟು ಖಾರದ ಪುಡಿ, 1 ಸ್ಪೂನ್ ಅಥವಾ 1.5 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಇದನ್ನು ಹಾಕಿ 1 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿ. ಈಗ ಸ್ವಲ್ಪ ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಕು ಅಂದರೆ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ನಾವು ಆಲ್ರೆಡಿ ಉಪ್ಪು ಹಾಕಿದ್ದೀವಿ. ಇಲ್ಲಿ ಸ್ವಲ್ಪ ಬೇಕಾಗುತ್ತೆ, ಉಪ್ಪು ಹಾಕ್ತಿದ್ದೀನಿ. ಈಗ ಒಂದು ಚಿಕ್ಕ ಲೋಟ ಅಷ್ಟು ನೀರನ್ನು ಆ್ಯಡ್ ಮಾಡಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಟ್ಬಿಡಿ. ಇದು ಒಂದು 10 ನಿಮಿಷ ಆದರೆ ಸಾಕು, ಕ್ಲೀನಾಗಿ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗುತ್ತೆ. ತುಂಬ ನುಣ್ಣಗೂ ಬೇಯಬಾರ್ದು. ಈಗ ನೋಡಿ, ಪ್ಲೇಟ್ ಮುಚ್ಚಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಆಲ್ರೆಡಿ ಬೆಂದಿದೆ ಅಂದರೆ ಸ್ವಲ್ಪ ಮೇಲೆ ಎಣ್ಣೆ ಬಿಡ್ತಾ ಬರುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದರೆ ಈ ಟೈಮಲ್ಲಿ ಇನ್ನೂ ಒಂದು 2-3 ನಿಮಿಷ ಎಕ್ಸ್ಟ್ರಾ ಬೇಯಿಸಿದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಇಲ್ಲ ಇಷ್ಟು ಸಾಕು ಅಂದರೆ ಮೇಲಿಂದ ಸ್ವಲ್ಪ ಕೊತ್ತಂಬರಿನ ಉದುರಿಸಿ ಕೆಳಗಿಳಿಸ್ಕೊಂಡ್ರೆ ನಮಗೆ ರುಚಿಯಾದಂಥ ಗ್ರೇವಿ ರೆಡಿ ಆಗುತ್ತೆ. ಬನ್ನಿ, ಈಗ ನಾವು ಇದನ್ನು ಅನ್ನ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ನೀವು ಈ ರೀತಿ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದು ಚಪಾತಿ, ಮುದ್ದೆ, ಅನ್ನ ಜೊತೆ ಎಲ್ಲದಕ್ಕೂ ಸೂಟ್ ಆಗುತ್ತೆ.